Hi everyone, welcome to Halno Home Kitchen. Hope you all are doing well. ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ನನ್ನ ಹೆಸರು ಶಾಂತಲ. ಇವತ್ತೊಂದು ಸಿಂಪಲ್ ಆಗಿ ಇರುವಂತ ತುಂಬಾನೇ ರುಚಿಯಾಗಿರುವಂತ ಸಖತ್ ಬೇಗ 10-15 ನಿಮಿಷಕ್ಕೆಲ್ಲ ಮಾಡ್ಕೊಳ್ಳುವಂತ ಟೊಮೊಟೊ ರಸಂ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ತೊಗರಿ ಬೇಳೆ ಎಲ್ಲ ಏನು ಹಾಕೋದ್ ಬೇಕಿಲ್ಲ. 4ರಿಂದ 5 ಟೊಮೊಟೊ ಇದ್ರೆ ಮನೆಯವರೆಲ್ಲ ಊಟ ಮಾಡೋವಷ್ಟು ರಸಂ ಮಾಡ್ಕೋಬಹುದು. ಅನ್ನದ ಜೊತೆಗೂ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ವಾ ನೀವು ಕಪ್ಪಲ್ ಹಾಕೊಂಡು ಕುಡಿಯೋ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬೆಸ್ಟ್ ಟೊಮೊಟೊ ರಸಂ ಇದು. ಯಾರೆಲ್ಲ ಫಸ್ಟ್ ಟೈಮ್ ಮಾಡ್ತಿದ್ರಲ್ಲ ಅವ್ರು ಕೂಡ ಈಸಿಯಾಗಿ ಮಾಡ್ಕೋಬಹುದು. ಒಂದು ರುಚಿಯಾದಂತ ರಸಂ ರೆಸಿಪಿ ಹೇಗ್ ಮಾಡೋದು ನೋಡೋಣ ಬನ್ನಿ. ಈ ರಸಂಗೆ ಒಂದ್ 4ರಿಂದ 5 ಟೊಮೊಟೊ ತಗೊಂಡಿದ್ದೀನಿ ನಾನು. ತುಂಬಾ ಚೆನ್ನಾಗಿ ಹಣ್ಣಾಗಿರುವಂತ ಟೊಮೊಟೊ ತಗೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದ್ 5 ಟೊಮೊಟೊ ತಗೊಂಡಿದ್ದೀನಿ. ಇದನ್ನ ನಾನು ಕೈಯಲ್ಲೇ ಮ್ಯಾಶ್ ಮಾಡ್ತಿದ್ದೀನಿ. ಮೇಲೊಂದ್ ಸ್ವಲ್ಪ 3-4 ಪೀಸ್ ಬರೋಂಗೆ ದಪ್ಪ ಕಟ್ ಮಾಡಿ ಇಟ್ಕೊಂಡು ಮ್ಯಾಶ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಟೊಮೊಟೊನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಆಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮ್ಯಾಶ್ ಮಾಡ್ಕೊಡಿ. ಇಲ್ವಾ ಕಟ್ ಮಾಡ್ದೇನು ಹಂಗೇನ ಹೋಲ್ ಟೊಮೊಟೊನ ಕೈಯಲ್ಲೇ ಚೆನ್ನಾಗಿ ಕಿವುಚ್ಬಿಟ್ಟು ಮ್ಯಾಶ್ ಮಾಡಿ ರಸ ತೆಗಿಬೇಕು. ನಿಮಗೆ ಕೈಯಲ್ಲಿ ಮಾಡೋದು ಇಷ್ಟ ಇಲ್ಲ ಅನ್ನೋದಾದ್ರೆ ಮಿಕ್ಸಿಗೆ ಹಾಕಿ ಮಿಕ್ಸಿಯಲ್ಲಿ ಕೂಡ ರುಬ್ಕೊಂಡು ಪ್ಯೂರಿ ಮಾಡ್ಕೊಂಡು ರಸಂ ಮಾಡ್ಕೋಬಹುದು. ಬಟ್ ಮಿಕ್ಸಿಲ್ ಮಾಡೋದು ರುಚಿ ಚೇಂಜ್ ಆಗ್ಬಿಡುತ್ತೆ, ಅದೇ ಬೇರೆ ತರ ಬರುತ್ತೆ. ಈ ತರ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಈ ತರ ದಪ್ಪಗ್ 4 ಪೀಸ್ ಬರೋ ತರ ಕಟ್ ಮಾಡ್ಕೊಂಡಿದ್ದೀನಿ. ಸುಮ್ನೆ ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಕೈಯಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೋಬೇಕು. ಚೆನ್ನಾಗಿ ರಸ ಬರೋಬೇಕು, ಟೊಮೊಟೊ ರಸ ಎಲ್ಲ ಬರೋ ತರ. ಒಂದ್ 2ರಿಂದ 3 ನಿಮಿಷ ಟೈಮ್ ತಗೊಳುತ್ತೆ. ಸ್ವಲ್ಪ ಚೆನ್ನಾಗಿ ರಸ ಎಲ್ಲ ಈಚೆ ಬರ್ಬೇಕು. ಗಟ್ಟಿಯಾಗಿರೋ ಪೀಸಸ್ ಏನು ಇಲ್ದೇ ಇರೋ ಹಂಗೆ ಕೈಯಲ್ಲೇ ಮ್ಯಾಶ್ ಮಾಡ್ಬಿಟ್ಟು ರಸ ತೆಗ್ದಿಟ್ಕೊಳ್ಳಿ. ಇದಕ್ಕೆ ಒಂದು ನಿಂಬೆಹಣ್ಣಿನ ಗಾತ್ರ ಸೈಜು, ಸಣ್ಣ ನಿಂಬೆಹಣ್ಣಿನ ಗಾತ್ರ ಅಥವಾ ಒಂದು ನೆಲ್ಲಿಕಾಯಿ ಗಾತ್ರ ಸೈಜ್ ಹುಣಸೆ ಹಣ್ಣಿನ ರಸ ಬೇಕು. ಸೊ ಒಂದ್ ಅರ್ಧ ಗಂಟೆ ಮುಂಚೆನೆ ನೆನ್ಸಿಟ್ಟಿದ್ದೆ ಹುಣಸೆ ಹಣ್ಣನ್ನ. ಅದನ್ನು ರಸ ತೆಗೆದ್ಬಿಟ್ಟು ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದ್ 2 ಟೀ ಸ್ಪೂನ್ ಅಷ್ಟು ರಸಂ ಪೌಡರ್ ಹಾಕ್ತಾ ಇದ್ದೀನಿ. ನೀವು ಮನೇಲಿ ಮಾಡ್ಕೊಂಡಿದ್ದಾದ್ರೂ ಆಯ್ತು, ಇಲ್ಲ ಯಾವುದೇ ಬ್ರ್ಯಾಂಡ್ ಶಾಪ್ ಅಲ್ಲಿ ಸಿಗುವಂತ ರಸಂ ಪೌಡರ್ ಆದ್ರೂ ಪರವಾಗಿಲ್ಲ. 2 ಟೀ ಸ್ಪೂನ್ ರಸಂ ಪೌಡರ್ ಹಾಕಿ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್. ನೀವು ಖಾರ ನೋಡ್ಕೊಂಡು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಕೂಡ ಹಾಕೊಳ್ಳಿ. ರಸಂ ಪೌಡರ್ ಕೂಡ ಸ್ವಲ್ಪ ಖಾರ ಇರುತ್ತೆ, ಸೊ ಅದಕ್ಕೋಸ್ಕರ ನೋಡ್ಕೊಂಡು ಹಾಕೊಳ್ಳಿ. ಒಂದ್ 1/4 ಚಮಚ ಅರಿಶಿನ, 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಒಂದ್ ಅರ್ಧ ಗ್ಲಾಸ್ ನೀರ್ ಹಾಕ್ತಾ ಇದ್ದೀನಿ. ನೀರನ್ನು ಹಾಕಿ ಬೇಯೋಕ್ ಇಡ್ಬೇಕು. ಇದನ್ನ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳೋ ತರ ಇವಾಗ ಒಂದ್ 8ರಿಂದ 10 ನಿಮಿಷನಾರು ಬೇಯಿಸ್ಬೇಕಾಗುತ್ತೆ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಬೇಯೋಕ್ ಬಿಡಿ. ಕವರ್ ಮಾಡ್ಬಿಟ್ಟು ಬೇಯಿಸಿದ್ರೆ ಬೇಗ ಬೇಯುತ್ತೆ. ಸೊ ನಾನು ಲಿಡ್ ಮುಚ್ಬಿಟ್ಟು ಒಂದ್ 8 ನಿಮಿಷ ಬೇಯಿಸಿದೀನಿ. ಬೆಂದಿದೆ ಚೆನ್ನಾಗಿ. ಟೊಮೊಟೊ ಎಲ್ಲ ಸ್ವಲ್ಪ ಬೇಯ್ತು ಅನ್ನೋವಾಗ ಇದಕ್ಕೆ ಇವಾಗ ಕರ್ಬೇವಿನ ಸೊಪ್ಪು, ಫ್ರೆಶ್ ಕರ್ಬೇವಿನ ಸೊಪ್ಪು ಇದ್ರೆ ಅದು ಸ್ವಲ್ಪ ಆಡ್ ಮಾಡಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಗ್ಗರಣೆಗೆ ಹಾಕೋದಕ್ಕಿಂತ ಈ ತರ ಟೊಮೊಟೊ ಬೇಯಿಸೋದಕ್ಕೇನೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಟೇಸ್ಟ್ ಫ್ಲೇವರ್ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸೊ ಟೊಮೊಟೊ ಎಲ್ಲ ಬೆಂದಿದೆ, ನೋಡ್ದೆ ಸಾಫ್ಟ್ ಆಗಿ ಬೆಂದಿದೆಯಲ್ಲ, ಅಷ್ಟು ಬೆಂದ್ರೆ ಸಾಕು. ಇದಕ್ಕೆ ಎಕ್ಸ್ಟ್ರಾ ನೀರು, ನಿಮ್ಗೆ ಎಷ್ಟು ತೆಳು ಬೇಕು ರಸಮ್ಮು ಅಷ್ಟು ರಸಂಗೆ ನೀರ್ ಹಾಕೊಳ್ಳಿ. ಇವಾಗ ನಾನು ದೊಡ್ಡ ಗ್ಲಾಸ್ ಅಲ್ಲಿ 1.5 ಗ್ಲಾಸ್ ಅಷ್ಟು ನೀರ್ ಹಾಕ್ತಾ ಇದ್ದೀನಿ. ತೆಳು ಇದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರಸಮ್ಮು. ಸೊ ಇಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಇವಾಗ ಕುದಿಯೋಕ್ ಬಿಡ್ಬೇಕು. ಇವಾಗ ಒಂದ್ 3ರಿಂದ 4 ನಿಮಿಷ ಕುದಿಸಿದ್ರೆ ಸಾಕಾಗತ್ತೆ. ಹದವಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಕುದಿಯೋಕ್ ಸ್ಟಾರ್ಟ್ ಆದ್ಮೇಲೆ ಉಪ್ಪು ಖಾರ ಕೂಡ ನೋಡ್ಕೊಳ್ಳಿ. ಎಕ್ಸ್ಟ್ರಾ ಬೇಕಂದ್ರೆ ಸ್ವಲ್ಪ ಇವಾಗ ಖಾರದ ಪುಡಿ ಅಥವಾ ಉಪ್ಪು ಹಾಕೊಂಡು ಕುದಿಸ್ಕೋಬಹುದು. ಮತ್ತೆ ತೆಳುನು ಅಷ್ಟೇ, ನಿಮ್ಗೆ ಎಷ್ಟು ತೆಳು ಬೇಕಂದ್ರೆ ಆಫ್ ಮಾಡ್ಕೊಳ್ಳಿ. ಇನ್ನೊಂದ್ ಸ್ವಲ್ಪ ಗಟ್ಟಿ ಬೇಕು ಅಂದ್ರೆ ಇನ್ನೊಂದ್ 2-3 ನಿಮಿಷ ಕುದಿಸ್ತಾ ಹೋದ್ರೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಎಂಡಲ್ಲಿ ನಿಮಗೆ ಕರೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ ಅಂದಾಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು, ಫ್ರೆಶ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹೆಚ್ಚಿಗೆನೆ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕಿದ ತಕ್ಷಣ ಆಫ್ ಮಾಡಿ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಕುದ್ಸಕ್ ಹೋಗ್ಬೇಡಿ. ಇದಕ್ಕೆ ಇವಾಗ ಒಂದು ಸಿಂಪಲ್ ಆಗಿರುವಂತ ಒಗ್ಗರಣೆ ಹಾಕೊಳ್ಳೋಣ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಥವಾ ಚಿಕ್ಕ ಸ್ಪೂನ್ ಅಲ್ಲಿ 2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಅದಕ್ಕೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, ಒಂದ್ 1/4 ಚಮಚ ಹಿಂಗ್ ಹಾಕಿದೀನಿ. ಅಷ್ಟೇ ಸಾಕು, ಇನ್ನೇನು ಜಾಸ್ತಿ ಹಾಕ್ಬೇಡಿ ಒಗ್ಗರಣೆಗೆ. ಇಷ್ಟು ಹಾಕಿದ್ರೆ ಸಾಕಾಗುತ್ತೆ. ಒಗ್ಗರಣೆ ಹಾಕ್ಬಿಟ್ಟು ರಸಂಗೆ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಈ ಒಗ್ಗರಣೆ ಹಾಕಿನೂ ಕುದಿಸೋದೆಲ್ಲ ಏನು ಬೇಕಿಲ್ಲ, ಎಂಡಲ್ಲಿ ಹಾಕಿ ಕೈ ಆಡ್ಸಿದ್ರೆ ಸಾಕು. ಇಷ್ಟೇ ನೋಡಿ, ಸಿಂಪಲ್ ಆಗಿರುವಂತ ರುಚಿಯಾದಂತ ರಸಂ ರೆಡಿ ಆಯ್ತು. ಹುಳಿಯಾಗಿ ಖಾರವಾಗಿ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ. ಕಪ್ಪಲ್ ಹಾಕೊಂಡ್ ಕುಡಿಯೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಯಾರೆಲ್ಲ ಕಮ್ಮಿ ಟೈಮ್ ಇರುತ್ತೆ, ಕೆಲ್ಸಕ್ಕೆ ಹೋಗೋರ್ಗೆ, ಬ್ಯಾಚುಲರ್ಸ್ಗೆ, ಕಾಲೇಜ್ಗೆ ಹೋಗೋರ್ಗೆ ಅಥವಾ ಫಸ್ಟ್ ಟೈಮ್ ಮಾಡ್ತಿರೋರ್ಗೆಲ್ಲ ಇದು ತುಂಬಾ ಈಸಿ ರೆಸಿಪಿ. ಟ್ರೈ ಮಾಡಿ ನೋಡಿ. ಮುಂದಿನ ರೆಸಿಪಿಯಲ್ಲಿ ಸಿಗ್ತೀನಿ. ಬಾಯ್ ಗಾಯ್ಸ್.